ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 51ನೇ ಈ ಭಾಗದಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 49ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 46ನೇದ್ದು, ವೈಷ್ಣವ ಪಾಠದಲ್ಲಿ 47ನೇದ್ದು ಮತ್ತು ಗೀತಾ ಪ್ರೆಸ್ಸಿನ ಪಾಠದಲ್ಲಿ 46ನೇ ಅಧ್ಯಾಯವನ್ನು ಇವತ್ತು ನಾವು ನೋಡಬೇಕು. ಇದರಲ್ಲಿ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಇವರ ಧರ್ಮಗಳನ್ನು ನಿರೂಪಿಸುತ್ತಾರೆ. ಚತುರ್ಮುಖ ಬ್ರಹ್ಮ ಅಂಗಿರಸ್ ಮೊದಲಾದ ಋಷಿಗಳಿಗೆ ಈ ಭಾಗವನ್ನು ಬೋಧಿಸಿದ. ಇದನ್ನೇ ಕೃಷ್ಣ ಅರ್ಜುನನಿಗೆ ಅನುಗೀತಾದಲ್ಲಿ ಹೇಳಿದ್ದ. ಹಿಂದೆ ಹೇಳಿದ ಮಾರ್ಗದಲ್ಲಿ ಬ್ರಹ್ಮಚಾರಿ ಯಥಾವಿಧಿಯಾಗಿ ಎಲ್ಲಾ ಕರ್ಮಗಳನ್ನು ಕೂಡ ಮಾಡಬೇಕು. ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಗುರುವಿನ ಆದೇಶವನ್ನು ಪರಿಪಾಲನೆ ಮಾಡ್ತಾ ಶುಚಿಯಾಗಿರಬೇಕು. ಗುರುಣಾ ಸಮನುಜ್ಞಾತಃ ಭುಂಜೀತ ಅನ್ನಮಕುತ್ಸಯನ್. ಗುರುಗಳ ಆಜ್ಞೆ ಆದ ಬಳಿಕ ಭೋಜನ ಮಾಡಬೇಕು. ಆ ಮಾಡುವ ಭೋಜನ ಏನಿದೆ ಅದನ್ನ ನಿಂದಿಸಬಾರದು, ಆ ಅನ್ನವನ್ನ ನಿಂದಿಸಬಾರದು. ಹವಿಷ್ಯ ಭೈಷ್ಯ ಭುಕ್ಚಾಪಿ. ಯಜ್ಞ ಆದ ಮೇಲೆ ಏನು ಆಹಾರ ಉಳಿದಿರ್ತದೆ ಅದೇ ಹವಿಷ್ಯ. ಮತ್ತೆ ಭಿಕ್ಷೆ ಬೇಡಿ ತಂದ ಅನ್ನ ಅದನ್ನಾದರೂ ಭೋಜನ ಮಾಡಬೇಕು. ಹವಿಷ್ಯ ಭೈಕ್ಷ್ಯ ಅಂತ ಎರಡು ಶಬ್ದ ಇದೆ. ಭಿಕ್ಷೆ ಬೇಡಿ ತಂದ ಅನ್ನವನ್ನೇ ಹವಿಷ್ಯ ಅಂತ ಭಾವಿಸಬೇಕು ಅಂತಲೂ ಅನುವಾದ ಮಾಡಿದ್ದಾರೆ. ಸರಿಯಾದ ಆಸನದಲ್ಲಿ ಅವತ್ತು ಕೂತ್ಕೊಳ್ಬೇಕು. ಸ್ಥಾನ ಆಸನ ವಿಹಾರವಾನ್. ಸರಿಯಾದ ಸ್ಥಾನದಲ್ಲಿ ತಾನಿರಬೇಕು. ಸರಿಯಾದ ಆಸನದಲ್ಲಿ, ಗುರುಗಳಿಗೆ ಅವಮಾನ ಆಗುವಂತಹ ಆಸನದಲ್ಲಿ ಕೂತ್ಕೋಬಾರದು. ಹಾಗೆ ಅವನ ವಿಹಾರವೂ ಕೂಡ ಸರಿಯಾಗಿರಬೇಕು. ಆಸನ ಚಿಹ್ನೆ ಇರಬೇಕು ಅಂತ ಕೆಲವು ಕಡೆ ಅನುವಾದ ಮಾಡಿದ್ದಾರೆ. ಸ್ಥಾನ ಆಸನ ವಿಹಾರವಾನ್ ಅನ್ನೋದಕ್ಕೆ ಅದೇನೋ ಅಷ್ಟು ಸರಿಯಾದ್ದಲ್ಲ. ಪ್ರಾತಃ ಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ ಎರಡೂ ಹೊತ್ತಿನಲ್ಲಿ ಅಗ್ನಿ ಕಾರ್ಯವನ್ನು ಮಾಡಬೇಕು. ಅಗ್ನಿಂ ಜುಹ್ವಾನಃ, ಅಗ್ನಿ ಆರಾಧನೆ ಮಾಡಬೇಕು. ಅವನ ಕೈಯಲ್ಲಿ ಬಿಲ್ವ ಅಥವಾ ಮುತ್ತುಗದ ದಂಡ ಇರಬೇಕು. ಅವನು ಉಡಬೇಕಾದಂತಹ ವಸ್ತ್ರ ಯಾವುದು ಅಂತ ಅನ್ನೋದನ್ನ ಈಗ ಹೇಳ್ತಾರೆ. ರೇಷ್ಮೆಯ, ಹತ್ತಿ ಇಂಥ ವಸ್ತುಗಳನ್ನು ಅವನು ಧರಿಸಬಹುದು, ಅಥವಾ ಮೃಗದ ಚರ್ಮವನ್ನಾದರೂ ಧರಿಸಬಹುದು. ಸರ್ವಂ ಕಾಷಾಯ ರಕ್ತಂ ವಾ ವಾಸೋ ವಾಪಿ ದ್ವಿಜಸ್ಯ, ಅಥವಾ ಕೆಂಬಣ್ಣದ ವಸ್ತ್ರವನ್ನಾದರೂ ಕೂಡ ಅವನು ಉಡಬಹುದು ಅಂತ ವರ್ಣನೆ ಮಾಡಿದ್ದಾರೆ. ಮೇಖಲಾಚ ಭವೇನ್ ಮೌಂಜಿ ಜಟಿ ನಿತ್ಯೋದಕಿ ತಥಾ ಯಜ್ಞೋಪವೀತಿ ಸ್ವಾಧ್ಯಾಯಿ ಅಲುಪ್ತ ನಿಯಮ ವ್ರತಃ ಅಂತ ಮುಂದೆ ಮಾತು. ನೊಜೆ ಹುಲ್ಲು ಅಂತ ಒಂದು ರೀತಿಯಾದ ಹುಲ್ಲಿನ ಪ್ರಭೇದ. ಅದರ ಉಡಿದಾರವನ್ನು ಕಟ್ಟಿಕೊಳ್ಬೇಕು, ಜಟೆ ಧರಿಸಿರಬೇಕು, ನಿತ್ಯ ಸ್ನಾನ ಮಾಡಬೇಕು, ಯಾವತ್ತು ಯಜ್ಞೋಪವೀತ ಧರಿಸಿರಬೇಕು, ವೇದಾಧ್ಯಯನ ಮಾಡ್ತಾ ಇರಬೇಕು. ಯಾವತ್ತು ಯಾವುದೇ ವಿಧವಾದ ದುರಾಸೆಯೂ ಇಲ್ಲದೆ ಬ್ರಹ್ಮಚರ್ಯದಲ್ಲಿ ನಿಯತನಾಗಿರಬೇಕು. ಬ್ರಹ್ಮಚರ್ಯ ಆಶ್ರಮದಲ್ಲಿ ಶುದ್ಧವಾದ ನೀರಿನಿಂದ, ಪವಿತ್ರವಾದ ನೀರಿನಿಂದ ದೇವತೆಗಳಿಗೆ ತರ್ಪಣ ಕೊಡಬೇಕು. ಅವನು ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಮುಂದೆ ಶ್ರೇಷ್ಠವಾದ ಸ್ಥಾನ ಅವನಿಗೆ ದೊರೆಯುತ್ತದೆ. ಸಂಸಾರದಲ್ಲಿ ಯಾವುದೇ ಜನ್ಮ ಮತ್ತೆ ಪುನರ್ಜನ್ಮವನ್ನು ಅವನು ತಾಳೋದಿಲ್ಲ. ಮುಂದೆ ವಾನಪ್ರಸ್ಥನ ಧರ್ಮವನ್ನು ಹೇಳಿದ್ದಾರೆ. ಗೃಹಸ್ಥ ಧರ್ಮವನ್ನು ಕೂಡ ಹೇಗೆ ಆಚರಣೆ ಮಾಡಬೇಕೋ ಆ ರೀತಿಯಾಗಿ ಮಾಡಬೇಕು ಅಂತ ಅದರ ತಾತ್ಪರ್ಯ ಹಿಂದಿದ್ದೇ ಇದೆ. ಹಿಂದಿನ ಅಧ್ಯಾಯದಲ್ಲಿ ಅದರದೆಲ್ಲ ವರ್ಣನೆ ಬಂದಿದೆ. ಸಂಸಾರದ ಮೇಲಿನ ಮಮತೆಯನ್ನ ತೊರೆದು ಗ್ರಾಮದಿಂದ ಹೊರಗೆ ಬೀಳಬೇಕು, ಅರಣ್ಯದಲ್ಲಿ ವಾಸ ಮಾಡಬೇಕು. ಇದಕ್ಕೆ ಕೆಲವು ನಿಯಮಗಳನ್ನು ಬೇರೆ ಬೇರೆ ಕಡೆ ವರ್ಣನೆ ಮಾಡ್ತಾರೆ.
ತನ್ನ ಮಕ್ಕಳೆಲ್ಲರೂ ಕೂಡ ಒಂದು ಸ್ಥಾನಕ್ಕೆ ಬಂದ ಮೇಲೆ, ಒಂದು ಹಂತಕ್ಕೆ ಬಂದ ಮೇಲೆ ತಾನು ಅರಣ್ಯಕ್ಕೆ ಹೋಗಬೇಕು. ಅವನನ್ನೇ ವನಕ್ಕೆ ಹೋದವನು ಅಂತ ಅವನು ಕರೀತಾರೆ. ಮೃಗಚರ್ಮವನ್ನು ಉಡಬೇಕು ಅಥವಾ ನಾರುಮಡಿಯನ್ನ ಉಡಬೇಕು. ಸಾಯಂಕಾಲ ಪ್ರಾತಃ ಕಾಲ ಸ್ನಾನ ಮಾಡಬೇಕು. ಯಾವತ್ತೂ ಅರಣ್ಯದಲ್ಲೇ ಇರಬೇಕು. ಒಮ್ಮೆ ವಾನಪ್ರಸ್ಥನಾದವನು ಮತ್ತೆ ಗ್ರಾಮಕ್ಕೆ ಬರಬಾರದು. ಈ ವಾನಪ್ರಸ್ಥದ ಬಗ್ಗೆ ಒಂದು ಅಂಶ ನಮ್ಗೆ ಗೊತ್ತಿರಬೇಕು. ಕಲಿಯುಗದಲ್ಲಿ ಈ ವಾನಪ್ರಸ್ಥವನ್ನ ನಿಷೇಧಿಸಿದ್ದಾರೆ. ತೀರಾ ಕಾಡಿನಲ್ಲಿ ಹೋಗಿ ಅಂಥ ವಾನಪ್ರಸ್ಥ ಜೀವನವನ್ನು ನಡೆಸುವುದು ಕಷ್ಟ ಅಂತ ಅದರ ತಾತ್ಪರ್ಯ ಇದ್ದಿರಬೇಕು. ವಾನಪ್ರಸ್ಥಾಶ್ರಮಕ್ಕೆ ಹೋಗುವವನು ತನ್ನ ಪತ್ನಿಯನ್ನು ಕರೆದುಕೊಂಡಾದ್ರೂ ಹೋಗಬಹುದು ಅಥವಾ ತಾನು ಒಬ್ಬನೇ ಆದ್ರೂ ಹೋಗಬಹುದು ಅಂತನೂ ವರ್ಣನೆ ಇದೆ. ಅಲ್ಲಿ ಆದ್ರೂ ಅವನು ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂತ ಅದರ ತಾತ್ಪರ್ಯ ಇದೆ. ತಾನೇ ಅರಣ್ಯದಲ್ಲಿದ್ದಾಗಲೂ ಕೂಡ ಅತಿಥಿಗಳಾಗಿ ಬಂದವರಿಗೆ ಆಶ್ರಯ ಕೊಡಬೇಕು, ಅವ್ರನ್ನ ಸತ್ಕರಿಸಬೇಕು. ಹಣ್ಣು ಕಂದ ಮೂಲ ಫಲಗಳಿಂದ ತಾನು ಜೀವನ ನಡೆಸಬೇಕು. ಶ್ಯಾಮಾಕೇನಚ ವರ್ತಯನ್. ಶ್ಯಾಮಾಕ ಅಂದ್ರೆ ಸಾಮೆ ಅಕ್ಕಿ ಅಂತ ವರ್ಣನೆ ಮಾಡ್ತಾರೆ. ಒಂದು ರೀತಿಯಾದಂತಹ ತೀರಾ ಸಾಧಾರಣವಾದಂತಹ ಅಕ್ಕಿ ಅಂತ ಅಷ್ಟನ್ನ ತಿಳ್ಕೊಳ್ಬಹುದು. ಅಂಥದನ್ನು ತಿಂದು ಜೀವನ ನಡೆಸಬೇಕು. ನೀರು, ಗಾಳಿ, ಅರಣ್ಯದಲ್ಲಿ ಸಿಗುವಂತಹ ಪದಾರ್ಥಗಳು, ಹಾಗೆ ಹುಲ್ಲು ಇತ್ಯಾದಿಗಳನ್ನೇ ಅವಲಂಬಿಸಿರಬೇಕು. ಹುಲ್ಲನ್ನು ತಿನ್ನಬೇಕು ಅಂತ ಅರ್ಥ ಅಲ್ಲ. ತೀರಾ ಸಾಧಾರಣವಾಗಿ ಸಿಗುವಂತಹ ವಸ್ತುಗಳು ಅನ್ನೋದಕ್ಕೆ ಹುಲ್ಲು ಅನ್ನೋದು ಸಂಕೇತ ಅಷ್ಟೆ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂಂದತ ಸತಾಮೇತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ ಅಂತ ಒಂದು ಸುಭಾಷಿತ ಇದೆ. ತೃಣ ಅಂದ್ರೆ ಹುಲ್ಲು, ಭೂಮಿ ಅಂದ್ರೆ ಜಾಗ, ತಂಗಲಿಕ್ಕೆ ಜಾಗ, ಉದಕ ಅಂದ್ರೆ ನೀರು, ಮತ್ತು ಒಳ್ಳೆಯ ಮಾತು. ಇದು ಯಾವತ್ತೂ ಸಜ್ಜನರಲ್ಲಿ ಇಲ್ಲದಂತಾಗೋದಿಲ್ಲ. ಸಜ್ಜನರ ಹತ್ರ ಹೋದ್ರೆ ಒಂದಿಷ್ಟು ಹುಲ್ಲಾದ್ರೂ ಸಿಗ್ತದೆ. ಹುಲ್ಲು ಅಂದ್ರೆ ತಾವೇನು ತಿಂತಾರೋ ಅಂಥ ತೀರ ಸಾಧಾರಣವಾದ ಆಹಾರ ಅಂತ ಅರ್ಥ. ಎಲ್ಲ ಕಡೆ ಆ ಹುಲ್ಲು ಅನ್ನೋದಕ್ಕೆ ಹೀಗೆ ಅರ್ಥ. ಜಿತೇಂದ್ರಿಯನಾಗಿ ವರ್ತಿಸಬೇಕು. ಯದ್ ಭಕ್ಷ್ಯಂ ಸ್ಯಾತ್ ತಥೋ ದದ್ಯಾತ್ ಭಿಕ್ಷಾಂ ನಿತ್ಯಂ ಅತಂದ್ರಿತಃ. ತನ್ನ ಹತ್ರ ಏನು ಆಹಾರ ಇದೆಯೋ ಅದನ್ನೇ ಬಂದಂತಹ ಅತಿಥಿಗೂ ಕೂಡ ಕೊಡಬೇಕು. ದೇವತೆಗಳ ಮತ್ತು ಅತಿಥಿಗಳ ತರ್ಪಣ ಆದ ಬಳಿಕ, ಅವರ ನಿವೇದನ ಆದ ಬಳಿಕನೇ ತಾನು ಭೋಜನ ಮಾಡಬೇಕು. ಅಸ್ಪರ್ಧಿತ ಮನಾಶ್ಚೈವ ಅಂತ ವರ್ಣನೆ ಮಾಡ್ತಾರೆ. ಇದು ಬಹಳ ಮುಖ್ಯವಾದದ್ದು. ಎಲ್ಲಾ ಬ್ರಾಹ್ಮಣರಿಗೂ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ಶಾಂತವಾದಂತಹ ಮನಸ್ಸನ್ನು ಬದುಕುವಂಥವ್ರೆಲ್ಲರಿಗೂ ಕೂಡ ಇದು ಮುಖ್ಯವಾದದ್ದೇ. ಯಾರ ಜೊತೆಯೂ ಸ್ಪರ್ಧೆ ಇಲ್ಲದೆ ಬದುಕಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಪಾಠಕ್ಕಿಂತ ಅಸ್ಕಂದಿತ ಮನಾಶ್ಚೈವ ಅಂತ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ, ಹೀಗೆಲ್ಲ ದಕ್ಷಿಣ ಭಾರತದ ಪಾಠದಲ್ಲಿ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿಯೂ ಕೂಡ ಅಸ್ಕಂದಿತ ಅಂತಿದೆ. ಯಾವತ್ತೂ ಮನಸ್ಸು ಜಾರಬಾರದು ಅಂತ ಅದರ ಅರ್ಥ. ಹೀಗೆ ದಕ್ಷಿಣ ಭಾರತದ ಪಾಠ ಏನಿದೆ ಅದಕ್ಕೆ ಅಸ್ಕಂದಿತ ಮನಾಹ ಅಂದ್ರೆ ಜಾರದ ಮನಸ್ಸುಳ್ಳವನು, ಎಲ್ಲಿಯೂ ಅವನ ಮನಸ್ಸು ಹಾದಿ ತಪ್ಪಬಾರದು ಅಂತ ಅದರ ಅರ್ಥ. ಸ್ಕಂದ ಅನ್ನೋ ಶಬ್ದ ನಿಷ್ಪನ್ನ ಆಗಿರುವುದೇ ಹೀಗೆ. ಸ್ಕಂದ ಅಂದ್ರೆ ಷಣ್ಮುಖನನ್ನು ನಾವು ಹೇಳ್ತೀವಿ, ನಮಗೆಲ್ಲ ಗೊತ್ತಿದೆ. ಅದು ನಿಷ್ಪನ್ನ ಆಗಿರುವುದೇ ಹೀಗೆ. ಶಿವನ ತೇಜಸ್ಸು ಸ್ಕನ್ನ ಆಗಿತ್ತು, ಭೂಮಿಯಲ್ಲಿ ಅದನ್ನು ಬಿಟ್ಟಿದ್ದ. ಆಗ ಅದರಿಂದ ಹುಟ್ಟಿದವನೇ ಈ ಸ್ಕಂದ, ಷಣ್ಮುಖ ಅಂತ. ಇದೆಲ್ಲ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 36ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಆ ಶಿವ ತನ್ನ ತೇಜಸ್ಸನ್ನು ಬಿಟ್ಟ ಅಂತಿದೆ. ಮುಂದೆ 37ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕದಲ್ಲಿ ಆ ಸ್ಕಂದ ಶಬ್ದದ ಅರ್ಥವನ್ನು ಕೂಡ ಹೇಳಿದ್ದಾರೆ. ಹೀಗೆ ಸ್ಕನ್ನವಾದ ಜಾರಿ ಬಿದ್ದ ತೇಜಸ್ಸಿನಿಂದ ಹುಟ್ಟಿದವನಾದ್ರಿಂದ ಆತನ ಸ್ಕಂದ ಅಂತ ಹೆಸರು. ಹೀಗೆ ಅದು ಮೂಲತಃ ಸ್ಕದಿರ್ ಗತಿ ಶೋಷಣಯೋಹ ಅಂತ ಅದರ ಧಾತು. ಸ್ಕಂದತೆ ಅಂತ ಹೀಗೆಲ್ಲ ಅದರ ರೂಪಗಳಿವೆ. ಈ ಗತಿ ಅಂದ್ರೆ ಹೊರಗೆ ಬರುವುದು ಅಂತ ಅರ್ಥ. ಅದರಿಂದ ದಕ್ಷಿಣ ಭಾರತದ ಪಾಠ ಚೆನ್ನಾಗಿದೆ.
ಜಾರದ ಮನಸ್ಸುಳ್ಳವನು ಅಂತ. ಆದರೆ ಆ ದಕ್ಷಿಣ ಭಾರತದ ಪಾಠದ ಸ್ವಾರಸ್ಯವನ್ನ ಗಮನಿಸದೆ ಕೆಲವರು ಯಾರ ಜೊತೆಗೂ ಸ್ಪರ್ಧೆಯನ್ನು ತಾಳದೆ ಅಂತಾನೆ ಅನುವಾದ ಮಾಡಿಬಿಟ್ಟಿದ್ದಾರೆ. ಉತ್ತರ ಭಾರತದ ಪಾಠದಲ್ಲಿ ಅಸ್ಪರ್ಧಿತ ಮನಾಶ್ಚೈವ ಅಂತಿದೆ. ಅಲ್ಲಿ ಬೇರೆ ಯಾರ ಜೊತೆಗೂ ವ್ಯರ್ಥವಾದ ಶೋಷಣೆಗೆ ಸ್ಪರ್ಧೆಗೆ ಇಳಿಯದೆ ಅಂತ ಅರ್ಥ ಆ ಪಾಠಕ್ಕನುಗುಣವಾಗಿ ಉಚಿತ ಇದೆ. ಆದರೆ ಆ ಉತ್ತರ ಭಾರತದ ಪಾಠವನ್ನು ನೋಡಿ ಮಾಡಿರುವಂತಹ ಅನುವಾದವನ್ನು ಗಮನಿಸಿ ದಕ್ಷಿಣ ಭಾರತದ ಪಾಠದವರು ಕೂಡ ಕೆಲವರು ಅನುವಾದ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಪಾಠ ಮೇಲೆ ಸಂಸ್ಕೃತದಲ್ಲಿ ಅಸ್ಕಂದಿತ ವನಾಹ ಅಂತ ಪಾಠ ಹಾಕಿ ಕೆಳಗೆ ಯಾರ ಜೊತೆಗೂ ಸ್ಪರ್ಧೆಯನ್ನು ತಾಳದೆ ಅಂತ ಅರ್ಥ ಬರೆದಿದ್ದಾರೆ. ಅದು ತಪ್ಪು. ಮನವು ಎಲ್ಲಿಯೂ ಜಾರಬಾರದು ಅಂತ ಅರ್ಥ. ಎಲ್ಲಿ ಜಾರಿತೋ ಮನವೋ ಅಂತ ನಾವು ಖ್ಯಾತವಾದ ಸಾಹಿತ್ಯದ ತುಣುಕನ್ನು ಕೂಡ ಕೇಳ್ತೇವೆ. ಮನವೆಲ್ಲಿಯೂ ಜಾರಬಾರದು, ಮನವನ್ನ ಜಾರಗೊಡಬಾರದು ಅಂತ ಅದರ ತಾತ್ಪರ್ಯ. ಲಘ್ವಾಶಿ, ಕಡಿಮೆ ಭೋಜನ ಮಾಡಬೇಕು. ದೇವತಾಶ್ರಯ, ದೇವತೆಗಳನ್ನ ಭಗವಂತನನ್ನ ಯಾವತ್ತು ಆಶ್ರಯಿಸಿ ಬದುಕಬೇಕು ಅಂತ ಅದರ ತಾತ್ಪರ್ಯ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಬದುಕಬೇಕು, ಕ್ಷಮಾಶೀಲನಾಗಿ. ಕೇಶಾನ್ ಶ್ಮಶ್ರುಚ ಧಾರಯನ್, ಗೃಹಸ್ಥಾಶ್ರಮದಲ್ಲಿದ್ದಾಗ ಹೇಗೆ ಯಾವತ್ತು ಕೇಶ, ಗಡ್ಡ, ಮೀಸೆ ಇತ್ಯಾದಿಗಳನ್ನ ಸ್ವಚ್ಛವಾಗಿ ಇಟ್ಕೋತಿದ್ನೋ ಹಾಗೆ ಇಟ್ಕೊಳ್ಳದೆ ಅದನ್ನು ಹಾಗೆ ಬಿಟ್ಟಿರಬೇಕು. ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಬೇಕು. ಸ್ವಾಧ್ಯಾಯಶೀಲಶ್ಚ, ಅರಣ್ಯದಲ್ಲಿದ್ದಾಗಲೂ ಕೂಡ ಸ್ವಾಧ್ಯಾಯವನ್ನು ಮಾಡಲೇಬೇಕು. ಮತ್ತೆ ಸತ್ಯ, ಧರ್ಮ ಇತ್ಯಾದಿಗೆಲ್ಲ ಆಸಕ್ತನಾಗಿರಬೇಕು. ಸದಾ ಶುಚಿಯಾದಂತಹ ಪವಿತ್ರವಾದ ದೇಹವುಳ್ಳವನಾಗಿರಬೇಕು. ಧರ್ಮ ಕಾರ್ಯದಲ್ಲಿ ಆಸಕ್ತನಾಗಿರಬೇಕು. ಅಂಥವನು ಸದ್ಗತಿಯನ್ನು ಪಡಿತಾನೆ. ಯೈಚ್ಛೇನ್ ಮೋಕ್ಷಮಾಸ್ಥಾತಂ, ಯಾರೇ ಇರಲಿ, ಒಬ್ಬ ಗೃಹಸ್ಥ, ಬ್ರಹ್ಮಚಾರಿ ಅಥವಾ ವನಪ್ರಸ್ಥ, ಬೇರೆ ಯಾರೇ ಇರಲಿ, ಅವರು ಮುಕ್ತಿಯನ್ನು ಬಯಸುವುದಾದರೆ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ ಇಲ್ಲಿ. ಇದು ಬಹಳ ಮುಖ್ಯವಾದ ಶ್ಲೋಕ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕಾದ್ರೆ ಗೃಹಸ್ಥನಾಗಿಯೇ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಏನಿಲ್ಲ. ಬ್ರಹ್ಮಚರ್ಯಾಶ್ರಮದಿಂದಲೇ ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗಬಹುದು, ವಿದ್ಯಾಭ್ಯಾಸ ಎಲ್ಲ ಮುಗಿದ ಬಳಿಕ. ಅಥವಾ ಗೃಹಸ್ಥಾಶ್ರಮದಿಂದಾದರೂ ಹೋಗಬಹುದು. ವಾನಪ್ರಸ್ಥಾಶ್ರಮದಿಂದಲೂ ಸನ್ಯಾಸಾಶ್ರಮಕ್ಕೆ ಹೋಗಬಹುದು. ಆದರೆ ಇನ್ನೂ ಅನೇಕ ಕಡೆ ಇದನ್ನು ವರ್ಣನೆ ಮಾಡ್ತಾರೆ. ಮನುಷ್ಯ ಎಲ್ಲ ರೀತಿಯಾದಂತಹ ಸುಖ, ಭೋಗ ಇತ್ಯಾದಿಗಳನ್ನೆಲ್ಲ ಅನುಭವಿಸಿದ್ದಾದ ಮೇಲೆ ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ. ಅಂತೂ ಸನ್ಯಾಸಾಶ್ರಮಕ್ಕೆ ಪ್ರವೇಶ ಮಾಡುವವರಿಗೆ ವೈರಾಗ್ಯ ಮುಖ್ಯ. ಯದ ಹರೇವ ವಿರಜೇತ್ ತದ ಹರೇವ ಪ್ರವ್ರಜೇತ್. ಯಾವ ದಿವಸ, ಯಾವ ಹೊತ್ತು ಮನುಷ್ಯನಿಗೆ ವೈರಾಗ್ಯ ಬರ್ತದೋ ಅದೇ ಹೊತ್ತಿನಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಇದೆ. ಆದ್ದರಿಂದ ಬ್ರಹ್ಮಚಾರಿಯಾಗಿಯೂ ಸನ್ಯಾಸವನ್ನು ಸ್ವೀಕಾರ ಮಾಡಬಹುದು. ಆದರೂ ಈ ಕಲಿಯುಗ ಮೊದಲಾದ ಯುಗಗಳಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡಲಿಕ್ಕೇನೋ ಬ್ರಹ್ಮಚರ್ಯಾಶ್ರಮದಿಂದಲೇ ಸ್ವೀಕಾರ ಮಾಡಲಿಕ್ಕೂ ಅನುಮತಿ ಇದೆ. ಆದರೆ ವಿರಕ್ತರಾಗಿ ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಬೇರೆ ಬೇರೆ ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಪೀಠವೊಂದೆಲ್ಲೋ, ಧರ್ಮಪೀಠವೊಂದೆಲ್ಲೋ ಖಾಲಿ ಇದೆ ಅನ್ನೋ ಕಾರಣಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡುವವರೇ ಹೆಚ್ಚು. ಸನ್ಯಾಸಾಶ್ರಮಕ್ಕೆ ಅನೇಕ ನಿರ್ಬಂಧಗಳು ಇವೆ. ತಾನು ಅಡಿಗೆ ಮಾಡಿಕೊಳ್ಳುವಂತಿಲ್ಲ, ಅಗ್ನಿಸ್ಪರ್ಶ ಮಾಡುವಂತಿಲ್ಲ, ಹೀಗೆಲ್ಲ ಇದೆ. ಆದ್ರಿಂದ ಅವನ ಜೀವನ ನಡೆಯೋದು ಕಲಿಯುಗದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಕಲಿಯುಗದಲ್ಲಿಯೂ ಕೂಡ ಸನ್ಯಾಸಿಗಳನ್ನು, ಪಂಡಿತರನ್ನು ಎಲ್ಲರನ್ನು ಗೌರವಿಸುವಂತಹ ಜನ, ಅದನ್ನು ಒಪ್ಕೊಳ್ಳುವಂಥವ್ರು ಇದ್ದೇ ಇದ್ದಾರೆ. ಜೀವನ ನಡೆಸಲಿಕ್ಕೆ ಭೋಜನಕ್ಕೇನು ಕಷ್ಟ ಆಗ್ತದೆ ಅಂತ ನಾನು ಹೇಳ್ತಿಲ್ಲ. ಯುಕ್ತ ರೀತಿಯಲ್ಲಿ ವಿರಕ್ತವಾದ ಜೀವನವನ್ನು ನಡೆಸುವುದು ಕಷ್ಟ ಅಂತ ನನ್ನ ತಾತ್ಪರ್ಯ ಅಷ್ಟೆ. ಆದ್ರಿಂದ ಸನ್ಯಾಸ ಸ್ವೀಕಾರ ಮಾಡುವುದು ಬಹಳ ಎಚ್ಚರಿಕೆಯ ಮತ್ತು ವೈರಾಗ್ಯದ ಮೂಲಕವಾಗಿಯೇ ಪ್ರೇರಿತವಾಗಿರಬೇಕು ಅಂತ ತಾತ್ಪರ್ಯ. ಅಭಯಂ ಸರ್ವಭೂತೇಭ್ಯ ದತ್ವಾ ನೈಷ್ಕರ್ಮ್ಯಮಾಚರೇತ್. ಯಾವ ಜೀವಕ್ಕೂ ಕೂಡ ಅವನಿಂದ ಧಕ್ಕೆ ಆಗಬಾರ್ದು.
ಅಂಥ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ನೈಷ್ಕರ್ಮ್ಯ ಅಂತ ಕರೀತಾರೆ. ನೈಷ್ಕರ್ಮ್ಯ ಅಂತಂದ್ರೆ ಸನ್ಯಾಸದಲ್ಲಿ ಕರ್ಮಗಳಿಗೆ ಅವಕಾಶ ಕಡಿಮೆ, ಜ್ಞಾನ ಕಾರ್ಯಗಳಿಗೆ ಅವಕಾಶ ಹೆಚ್ಚು. ಗೃಹಸ್ಥನಾದಾಗ ಅನೇಕ ಹೋಮ ಹವನ ಇತ್ಯಾದಿಗಳ ಒತ್ತಡ ಅವನಿಗಿರ್ತದೆ. ಅದರಿಂದ ಅದನ್ನೆಲ್ಲ ಅವನು ಮಾಡಲೇಬೇಕಾಗ್ತದೆ, ವೈಶ್ವದೇವ ಬಲಿಹರಣ ಇತ್ಯಾದಿ ಕಾರ್ಯಗಳನ್ನ. ಆದರೆ ಸನ್ಯಾಸಿಗೆ ಈ ಯಾವುದೇ ಒತ್ತಡ ಇರೋದಿಲ್ಲ. ಅದರಿಂದ ಅವನನ್ನ ಆ ಆಶ್ರಮವನ್ನು ನೈಷ್ಕರ್ಮ್ಯ ಅಂತ ಕರೀತಾರೆ. ಎಲ್ಲರಿಗೂ ಸುಖವನ್ನೇ ಬಯಸಬೇಕು, ಎಲ್ಲರಿಗೂ ಮಿತ್ರನಾಗಿರಬೇಕು, ಮುನಿಯಾಗಿ ಬದುಕಬೇಕು. ಅಯಾಚಿತಂ ಅಸಂಕ್ಲಿಪ್ತಂ, ಯಾರನ್ನು ಕೂಡ ಬೇಡಬಾರದು. ಹೀಗೆ ನನಗೆ ಇಂಥ ಸಂಪತ್ತನ್ನ, ಇಂಥ ಭೋಜನವನ್ನ, ಇಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಬಾರದು. ಮತ್ತೆ ಮನಸ್ಸಿನಲ್ಲಿ ಯಾವ ಆಸೆಗಳನ್ನು ಕೂಡ ಇಟ್ಕೋಬಾರದು. ಭಗವಂತನ ಸಂಕಲ್ಪದಿಂದ ಏನು ಆಹಾರ ಸಿಗ್ತದೋ ಅದನ್ನು ಸ್ವೀಕಾರ ಮಾಡಬೇಕು. ಜೋಷಯೇತ ಸದಾ ಭೋಜ್ಯಂ ಗ್ರಾಸತ್ ಮಾಗತಂ ಅಸ್ಪೃಹ ಯಾತ್ರಾ ಮಾತ್ರಂ ಚ ಭುಂಜೀತ ಕೇವಲಂ ಪ್ರಾಣಯಾತ್ರಿಕಂ. ಶರೀರದ ನಮ್ಮ ಯಾತ್ರೆ ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸ್ವೀಕಾರ ಮಾಡಬೇಕು. ಯಾತ್ರಾರ್ಥಿ ಕಾಲಮಾಕಾಂಕ್ಷನ್, ಅವನು ಹೀಗೆ ಸೀಮಿತವಾದಂತಹ ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ಬದುಕಬೇಕು. ಪ್ರಾಣಧಾರಣೆಗಿಂತ ಹೆಚ್ಚಿನ ಆಹಾರ ಅವನಿಗೆ ಅನಗತ್ಯ. ಇಲ್ಲೊಂದು ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಗ್ರಾಸಾದ್ ಆಚ್ಛಾದನಾದನ್ಯನ್ ನಗೃಹೀಯಾತ್ ಕದಾಚನ ಯಾವದಾಹಾರ ತಾವತ್ ಪ್ರತಿಗೃಹೀತ ನಾನ್ಯಥ. ಆ ಹೊತ್ತಿಗೆ ಬೇಕಾದಷ್ಟು ಆಹಾರ, ಮೈ ಮುಚ್ಚಲಿಕ್ಕೆ ಬೇಕಾದಂತಹ ವಸ್ತ್ರ, ಇವನ್ನು ಬಿಟ್ಟು ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರದು, ಸಂಗ್ರಹಿಸಿ ಇಡಬಾರದು ಕೂಡ. ನ ಪ್ರತಿಗೃಹೀತ ನಾನ್ಯಥ, ಅದಕ್ಕಿಂತ ಹೆಚ್ಚಿನ ಸ್ವೀಕರಿಸಬಾರದು ಅಂತ ಅರ್ಥ. ಪ್ರತಿಗೃಹೀತ ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಪರೇಭ್ಯೋನ ಪ್ರತಿಗ್ರಾಹ್ಯಂ, ಇನ್ನೊಬ್ಬರಿಂದ ಯಾವತ್ತೂ ದಾನ ಇತ್ಯಾದಿಗಳನ್ನು ತಗೊಳ್ಬಾರದು. ತನಗೆ ಸಿಕ್ಕಂತ ಪದಾರ್ಥವನ್ನೇ ವಿಭಾಗ ಮಾಡಿ ಕೆಲವೊಂದು ಬಾರಿ ಇನ್ನೊಬ್ಬರಿಗೆ ಹಂಚಬೇಕು. ನಾದದೀತ ಪರಸ್ವಾನಿ, ಇನ್ನೊಬ್ಬರ ಸ್ವತ್ತನ್ನು ಬಯಸಬಾರದು. ವಿಷಯ ಪದಾರ್ಥವನ್ನು ಯಾವತ್ತೂ ಕೂಡ ಬಯಸಬಾರದು. ಮೃದಂ ಆಪಹ ತಥಾ ಅನ್ನಾನಿ ಪತ್ರಂ ಪುಷ್ಪಂ ಫಲಾನಿ ಚ ಅಸಂವೃತಾನಿ ಗೃಹೀಯಾತ್. ನೀರು ಅಥವಾ ಮಣ್ಣು, ಮಣ್ಣು ಅಂದ್ರೆ ಭೂದಾನ, ಭೂಮಿನ ಯಾರು ಕೊಟ್ಟದ್ದು ಅಂತ ಅರ್ಥ. ಅನ್ನ, ಪತ್ರ, ಪುಷ್ಪ ಯಾರಾದರೂ ಬೇರೆ ಯಾರಿಗಾದರೂ ತೆಗೆದಿಟ್ಟಿದ್ರೆ ಅದನ್ನು ಸ್ವೀಕಾರ ಮಾಡಬಾರದು. ಯಾರ ಸ್ವಾಮಿತ್ವನೂ ಇಲ್ಲದೇನೆ, ಬೇರೆ ಯಾರದ್ದೂ ಅದಲ್ಲ, ಕೇವಲ ಭಗವಂತನ ಸ್ವತ್ತದು. ಅಂಥದ್ರಲ್ಲಿ ತನಗೆ ಬೇಕಾದನ್ನು ಸ್ವಲ್ಪ ಸ್ವೀಕಾರ ಮಾಡಬಹುದಷ್ಟೇ. ನ ಶಿಲ್ಪಿಕ ಜೀವಿಕಾಂ ಜೀವೇತ್, ಶಿಲ್ಪ ಕಾರ್ಯ, ಲಲಿತ ಕಲೆಗಳು ಮತ್ತೆ ಶಿಲ್ಪಕಲೆ, ಚಿತ್ರಕಲೆ ಇತ್ಯಾದಿಗಳನ್ನು ಅವಲಂಬಿಸಿ ಯಾವತ್ತೂ ಜೀವನ ಮಾಡಬಾರದು. ವಿರಾಮಂ ಕಾಮಯೀತ ಚ, ವಿಶೇಷವಾದಂತಹ ಕ್ರೀಡೆಗಳು ಇತ್ಯಾದಿ ಯಾವುದರಲ್ಲೂ ಅವನು ಆಸಕ್ತಿ ತೋರಿಸಬಾರದು. ವೈಭವಗಳಲ್ಲಿ, ವಿಲಾಸಗಳಲ್ಲಿ, ಸ್ತ್ರೀ ಸಂಘ ಇತ್ಯಾದಿಗಳಲ್ಲೂ ಆಸಕ್ತಿ ಇರಬಾರದು. ಯಾರಿಗೂ ದ್ವೇಷ ಮಾಡಬಾರದು. ನ ಉಪದೇಷ್ಟಾಚ, ಅಯೋಗ್ಯರಿಗೂ ಉಪದೇಶ ಮಾಡಬಾರದು. ಯೋಗ್ಯರಿಗೂ ಕೂಡ ಉಪದೇಶ ಮಾಡಬೇಕೆಂಬ ತೀವ್ರವಾದಂತಹ ಹಂಬಲವನ್ನು ಬಿಡಬೇಕು. ಅವರು ಕೇಳಿದ್ರೆ ಮಾತ್ರ ಉಪದೇಶ ಮಾಡಬೇಕು. ಭವೇತ್ಯ ನಿರುಪಸ್ಕೃತ, ಅಲಂಕಾರ ಮಾಡಿಕೊಳ್ಬಾರದು. ಶ್ರದ್ಧೆಯಿಂದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಶ್ರದ್ಧಾಪೂತಾನಿ ಭುಂಜೀತ ನಿಮಿತ್ತಾನಿ ವಿವರ್ಜಯೇತ್. ನಿಮಿತ್ತಾನಿ ವಿವರ್ಜಯೇತ್ ಅಂತ ಏನಿದೆಯಲ್ಲ, ಅಲ್ಲಿ ನಿಮಿತ್ತಗಳನ್ನು ಪರಿತ್ಯಾಗ ಮಾಡಬೇಕು ಅಂತದ್ರ ಅರ್ಥ. ಶ್ರಾದ್ದ ಮೊದಲಾದ ನಿಮಿತ್ತಗಳಿಂದ ಯಾರಾದರೂ ಭೋಜನಕ್ಕೆ ಕರೆಯುವ ಪ್ರಸಂಗ ಇದ್ರೆ ಅದನ್ನೆಲ್ಲ ದೂರ ಇಡಬೇಕು ಅಂತ ಅದರ ಅರ್ಥ. ಇದಕ್ಕೆ ಸ್ವಲ್ಪ ಸ್ಪಷ್ಟೀಕರಣವನ್ನ ನಾವು ಪಡ್ಕೊಳ್ಬೇಕು. ಭಾಗವತದ 7ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ ನಾರದರು
ಹೇಳಿದಂಥ ಕೆಲವು ಧರ್ಮಗಳನ್ನು ನಾವು ನೋಡ್ತೇವೆ. ಯುಧಿಷ್ಠಿರನಿಗೆ ನಾರದರು ಹೇಳಿದಂಥ ಧರ್ಮಗಳು: ಜ್ಞಾನನಿಷ್ಠಾಯ ದೇಯಾನಿ ಕವ್ಯಾನಿ ಅನಂತ್ಯಮಿಚ್ಛತ ದೈವೇಚ ತದಭಾವೇ ಸ್ಯಾತ್ ಇತರೇಭ್ಯೋ ಯಥಾ ಅರ್ಹತಃ ಅಂತ. ನಮ್ಮ ಶ್ರಾದ್ದ ಇತ್ಯಾದಿಗಳ ಪ್ರಯೋಜನ ಏನು? ಇಹಲೋಕದಲ್ಲಿ ನಮ್ಮ ಸಂತಾನ ನಿರಂತರವಾಗಿ ಮುಂದುವರಿಬೇಕು, ಶಾಶ್ವತವಾದ ಮುಕ್ತಿ ಸಿಗಬೇಕು. ಇದಕ್ಕಾಗಿ ನಾವು ಪಿತೃದೇವತೆಗಳ ಆರಾಧನೆ ಮಾಡ್ತೀವಿ, ಭಗವಂತನ ಆರಾಧನೆಯನ್ನು ಮಾಡ್ತೇವೆ. ಅಲ್ಲಿ ಆ ಕವ್ಯವನ್ನೇನು ಆರಾಧನೆ ಮಾಡ್ತೇವೆ, ಪಿತೃಗಳಿಗೆ ನೀಡುವ ಕವ್ಯ, ದೇವತೆಗಳಿಗೆ ನೀಡುವ ಹವ್ಯ, ಇದೆಲ್ಲವನ್ನೂ ಕೂಡ ಜ್ಞಾನನಿಷ್ಠನಾದಂತಹ ಪರಮಹಂಸನಿಗೆ, ಸನ್ಯಾಸಿಗೆ ಕೊಡಬೇಕು. ತದಭಾವೇ, ಅದಿಲ್ಲದೆ ಹೋದರೆ, ಇತರೇಭ್ಯೋ ಯಥಾ ಅರ್ಹತಃ, ಗೃಹಸ್ಥರು ಮೊದಲಾದವರಿಗೆ ಅದನ್ನ ಕೊಡಬೇಕು. ನಮ್ಮ ಉದ್ದೇಶ ಸನ್ಯಾಸಿಯಾದವನನ್ನು ಕೂಡ ಭೋಜನಕ್ಕೆ ಭಿಕ್ಷೆ ಕರಿಬಹುದು ಆ ಶ್ರಾದ್ದದ ದಿವಸ ಅನ್ನೋದು ಇರಬೇಕು. ಆದರೆ ಸನ್ಯಾಸಿಯಾದವನಿಗೆ ತಾನು ಹೋಗಬೇಕು ಅನ್ನುವ ಹಪಾಹಪಿ ಇರಬಾರದು ಅಂತ ಅದರ ತಾತ್ಪರ್ಯ ಅಷ್ಟೆ. ಮುಂದೆ ಅದೇ ಅಧ್ಯಾಯದ 5ನೇ ಶ್ಲೋಕದಲ್ಲಿಯೂ ಕೂಡ ಮುನ್ಯನ್ನೈಹಿ ಸ್ಯಾತ್ ಪರಾಪ್ರೀತಿ, ಶ್ರಾದ್ದಾದಿ ಕರ್ಮಗಳಲ್ಲಿ ಆ ಸನ್ಯಾಸಿಗಳು ಬಂದು ಭಿಕ್ಷಾ ಸ್ವೀಕಾರ ಮಾಡಿದರೆ ಅದರಿಂದ ಪಿತೃಗಳಿಗೆ ದೊಡ್ಡ ತೃಪ್ತಿ ಇದೆ. ಹಾಗೆ ದೇವತೆಗಳಿಗೂ ಕೂಡ ದೇವತಾ ಕಾರ್ಯ ನಡೆದಾಗ, ಮನೆಯಲ್ಲಿ ದೇವತಾ ಕಾರ್ಯ ನಡೆದಾಗ ಮುನಿಗಳಿಗೆ ಭಿಕ್ಷಾ ಮಾಡಿಸಿದ್ರೆ, ಸನ್ಯಾಸಿಗಳಿಗೆ ಭಿಕ್ಷಾ ಮಾಡಿಸಿದ್ರೆ ಅದರಿಂದ ದೇವತೆಗಳಿಗೂ ಕೂಡ ತೃಪ್ತಿ ಇದೆ. ಹೀಗೆ ಸನ್ಯಾಸಿಗೆ ಶ್ರಾದ್ದದ ಭೋಜನ ಅರ್ಥಾತ್ ಪಿತೃಕಾರ್ಯದ ಪ್ರಸಂಗದಲ್ಲಿ ಅವರಿಗೆ ಭಿಕ್ಷೆ ಕೊಡೋದು, ಹಾಗೆ ದೇವತಾ ಕಾರ್ಯಗಳ ಪ್ರಸಂಗದಲ್ಲಿ ಕೂಡ ಅವರಿಗೆ ಭಿಕ್ಷೆ ಕೊಡೋದು ಶಾಸ್ತ್ರ ಸಮ್ಮತವೇ. ಆದರೆ ಸನ್ಯಾಸಿ ಆದವನು ತಾನಾಗೆ ಅದನ್ನ ಅಪೇಕ್ಷೆ ಪಡಬಾರದು. ಯಾರಾದರೂ ಕರೆದರೆ ಹೋಗಬಹುದು ಅಂತ ಹೀಗರ್ಥ. ಮುಧಾವೃತ್ತಿ ಅಂತ ಮುಂದಿನ ಶಬ್ದ. ತಾನು ಮಾಡುವಂತ ಧರ್ಮ ಕಾರ್ಯಗಳಿಗೆ ಯಾವುದೇ ಉದ್ದೇಶವಿಲ್ಲದೇನೆ ನಿಸ್ವಾರ್ಥವಾದ ಮನಸ್ಸಿನಿಂದ ಮಾಡಬೇಕು. ಸರ್ವಭೂತೈ ಅಸಂದಿತ, ಯಾವ ಜೀವವನ್ನು ಕೂಡ ತೀರಾ ತನ್ನ ಸಾಧನೆಗೆ ಧಕ್ಕೆ ಆಗುವಂತೆ ಅನುಬಂಧಕ್ಕೆ ತಂದುಕೋಬಾರದು. ಕೃತ್ವ ಪ್ರಾಹ್ನೇ ಚರೇದ್ಭೈಕ್ಷ್ಯಂ, ಪೂರ್ವಾಹ್ನದಲ್ಲಿ ಭಿಕ್ಷೆಯನ್ನು ಬೇಡಬೇಕು. ಹಗಲಿನ ಮೊದಲನೇ ಹೊತ್ತಿನಲ್ಲಿ ಅಂತ ಅರ್ಥ. ಮಧ್ಯಾಹ್ನಕ್ಕಿಂತ ಮುಂಚೆ ಅಂತ ಇಷ್ಟದರ ತಾತ್ಪರ್ಯ. ಭೈಕ್ಷ್ಯಂ ವಿಧೂಮೇ ಭುಕ್ತವಜ್ಜನೆ, ಒಂದು ಮನೆಯಲ್ಲಿ ಅಡುಗೆ ಮಾಡುವುದೆಲ್ಲ ಮುಗಿದಿರಬೇಕು. ಅಡುಗೆ ಮನೆಯಲ್ಲಿ ಅವರೇನು ಒಲೆಯನ್ನು ಹೊತ್ತಿಸಿರ್ತಾರೆ, ಆವಾಗ ಹೊಗೆ ಕಾಣ್ತಾ ಇರ್ತದೆ ಮೇಲೆ. ಆವಾಗಲೇ ಹೋಗಿಬಿಟ್ರೆ ಈ ಸನ್ಯಾಸಿ ಆದವನು, ಸನ್ಯಾಸಿ ಬಂದಿದ್ದಾನೆ ಅನ್ನೋ ಗೌರವದಿಂದ ಸಾಕಷ್ಟು ಭಿಕ್ಷೆ ಅವರು ಹಾಕಿ ಕಳಿಸಿಬಿಡ್ತಾರೆ. ಆದರೆ ಅಂಥದ್ದು ಸನ್ಯಾಸಿಗೆ ಅನಪೇಕ್ಷಿತ. ಅದಕ್ಕಾಗಿ ಆತ ಆ ಮನೆಯಲ್ಲಿ ಅಡುಗೆ ಮಾಡಿ ಮುಗಿದ ಮೇಲೆ, ಹೊಗೆ ಎಲ್ಲವೂ ಆರಿ ಹೋದ ಮೇಲೆ, ಅರ್ಥಾತ್ ಒಲೆಗಳು ಆರಿ ಹೋದಾಗ, ಭುಕ್ತವಜ್ಜನೆ ಮನೆಯ ಜನ ಎಲ್ಲ ಊಟ ಮಾಡಿದ ಮೇಲೆ ಅಲ್ಲೇನಾದರೂ ಸ್ವಲ್ಪ ಇದ್ರೆ ಅವಾಗ ಇವರಿಗೆ ಸ್ವಲ್ಪವೇ ಸಿಗ್ತದೆ. ಮೊದಲೇ ಹೋಗ್ಬಿಟ್ಟು ಬಹಳ ಸಿಗ್ತದೆ. ಬಹಳಷ್ಟು ಆಹಾರ ಪದಾರ್ಥಗಳನ್ನು ಈತ ತನಗೆ ಸಿಗುವಂತೆ ಮಾಡ್ಕೋಬಾರದು. ಅಂತ ಅವಕಾಶಗಳನ್ನು ದೂರ ಮಾಡಬೇಕು. ವಸ್ತುತಃ ಆಗಿನ ಕಾಲದಲ್ಲಿ ತೀರಾ ಮನೆ ಜನರದೆಲ್ಲ ಭೋಜನ ಆದಮೇಲೆ ಎಲ್ಲವೂ ಸ್ವಚ್ಛ ಆಗುವಂತೆ ಯಾರೂ ಇಟ್ಕೊಳ್ತಿರ್ಲಿಲ್ಲ. ಸ್ವಲ್ಪ ಆಹಾರ ಪದಾರ್ಥ ಇರ್ತಿತ್ತು. ಆದ್ರೂ ಈ ತರ ಅವನ ಉದ್ದೇಶ ಆಗಿರ್ಬೇಕು ಅಂತ ಅರ್ಥ. ವೃತ್ತೇ ಧಾರಾವ ಸಂಪಾತೆ ಭೈಕ್ಷ್ಯಂ ಲಿಪ್ಸೇತ ಮೋಕ್ಷವಿತ. ಕೆಲವು ಕಡೆ ಬೇರೆ ಗ್ರಂಥಗಳಲ್ಲಿ ವಿಧೂಮೆ ನ್ಯಸ್ತ ಮುಸಲೆ ಅಂತ ಒಂದು ಶಬ್ದ ಇದೆ. ಮಹಾಭಾರತದಲ್ಲೆಲ್ಲ ಅದು, ಕೆಲವು ಕಡೆ ಬೇರೆ ಕಡೆ ಇಂಥದೇ ಪ್ರಸಂಗಗಳಲ್ಲಿ ಒನಕೆಯಿಂದ ಕಾಳು ಕಡಿಗಳನ್ನು ಕುಟ್ಟಿ ಮುಂದೆ ಆಹಾರ ಧಾನ್ಯಗಳನ್ನು ಸಿದ್ಧಪಡಿಸಿ ಅವತ್ತಿನ ಅಡುಗೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ.
ಆ ಒನಕೆ ಕೆಲಸ ಎಲ್ಲ ಮುಗಿದು ಹೋಗಿದೆ, ಕಾಳು ಕಡಿಗಳನ್ನು ಸ್ವಚ್ಛ ಮಾಡಿಕೊಳ್ಳುವ ಕೆಲಸ ಎಲ್ಲ ಮುಗಿದು ಹೋಗಿದೆ, ಮನೆಯಲ್ಲಿ ಇನ್ಯಾರ್ದು ಏನೂ ಕೆಲಸ ಇಲ್ಲ ಅಂಥ ಪ್ರಸಂಗದಲ್ಲಿ ಅಂತ ಅದರ ತಾತ್ಪರ್ಯ. ಆಗ ಇವನು ಭೋಜನಕ್ಕೆ ಹೋಗಬೇಕು ಅಂತ ಭಿಕ್ಷೆಗೆ ಹೋಗಬೇಕು. ಆವಾಗ ಅಲ್ಲಿ ಏನು ಸಿಗ್ತದೋ ಅಲ್ಲಿದ್ದಂಥ ಸ್ವಲ್ಪವೇ ಏನು ಸಿಗ್ತದೆ, ಬಹಳ ಸಿಗೋ ಅವಕಾಶಗಳಿಲ್ಲ ಅಂತ ಅದರ ತಾತ್ಪರ್ಯ. ಯಾವ ಗ್ರಾಮದಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗಿದೆ ಅನ್ನೋದನ್ನು ಗಮನಿಸಬೇಕು. ಅಂಥ ಮಳೆ ಬೆಳೆ ಆಗಿದ್ದಂಥ ಗ್ರಾಮದಲ್ಲಿ ಹೋದರೆ ಭಿಕ್ಷೆ ಸಿಗ್ತದೆ. ಅವರಿಗೂ ಕೊಡುವವರಿಗೂ ಕೂಡ ಯಾವುದೇ ತೊಂದರೆ ಇರೋದಿಲ್ಲ. ತಮ್ಮ ಗ್ರಾಮದಲ್ಲೇ ವಿಪರೀತವಾದಂತಹ ಬರಗಾಲ ಮೊದಲಾದದ್ದಿದ್ರೆ ನಮ್ಮಲ್ಲೇ ತಿನ್ಲಿಕ್ಕೇನು ಗತಿ ಇಲ್ಲ, ಈ ಬಂದು ಸನ್ಯಾಸಿಗೆ ಏನು ಕೊಡಬೇಕು ಅಂತ ಅವರು ಹಿಂದೆ ಮುಂದೆ ನೋಡುವಂತಹ ಪ್ರಸಂಗ ಬರ್ತದೆ. ಅದಕ್ಕಾಗಿ ಮಳೆ ಬೆಳೆ ಆಗಿದ್ದನ್ನು ಗಮನಿಸಬೇಕು ಅಂತ ಅದರ ತಾತ್ಪರ್ಯ. ಲಾಭೇನ ಚ ನ ಹೃಷ್ಯೇತ, ಯಾವುದಾದರೂ ಪ್ರಾಪ್ತಿ ಲಾಭ ತನಗಾದಾಗ ಬಹಳ ಸಂತೋಷ ಪಡಬಾರದು, ದೊರೆಯದೇ ಇದ್ದಾಗ ದುಃಖನೂ ಪಡಬಾರದು. ಮಾತ್ರಾಶಿ, ಸ್ವಲ್ಪ ಸ್ವಲ್ಪ ಮಾತ್ರ ಭೋಜನ ಮಾಡಬೇಕು. ಲಾಭಂ ಸಾಧಾರಣಂ ನೇಚ್ಛೇತ್, ಸಾಧಾರಣವಾದ ಲಾಭಗಳನ್ನು ಬಯಸಬಾರದು ಅಂತ ಇಲ್ಲೊಂದು ಕಡೆ ಅರ್ಥ ಇದೆ. ಅದಕ್ಕೆ ಉತ್ತರ ಭಾರತದ ಪಾಠವನ್ನು ಅನುಸರಿಸಿ ಅನುವಾದ ಮಾಡಿದವರು ಅಲ್ಲಿಯೂ ಲಾಭಂ ಸಾಧಾರಣಂ ನೇಚ್ಛೇತ್ ಅಂತಲೇ ಪಾಠ ಇದೆ. ಬೇರೆ ಸನ್ಯಾಸಿಗಳ ಪಾಲಿಗೆ ಯಾವ ಭಿಕ್ಷೆಯನ್ನು ತೆಗೆದಿಟ್ಟಿದ್ದಾರೆ, ಈಗಾಗಲೇ ಒಬ್ಬ ಸನ್ಯಾಸಿ ಬರ್ತಾನೆ, ಇವತ್ತು ಇಷ್ಟು ಹೊತ್ತಿಗೆ ಬರುವವನಿದ್ದಾನೆ ಅಂತ ಮನೆ ಜನರಿಗೆ ಗೊತ್ತಿದೆ, ಅವ್ರು ತೆಗೆದಿಟ್ಟಿದ್ರೆ ಅಂಥದ್ದನ್ನು ತಾನು ಸ್ವೀಕಾರ ಮಾಡಬಾರದು ಅಂತ ಅದರ ತಾತ್ಪರ್ಯ. ಲಾಭಂ ಸಾಧಾರಣಂ ನೇಚ್ಛೇತ್ ನಭುಂಜೀತ ಅಭಿಪೂಜಿತ, ಕರೆದು ಸನ್ಮಾನಿಸಿ ಸತ್ಕಾರ ಯಾರು ಮಾಡ್ತಾರೆ ಅಂಥ ಜಾಗದಲ್ಲಿ ಅವನು ಭೋಜನ ಮಾಡಲಿಕ್ಕೆ ಬಯಸಬಾರದು ಅಂತ ಅದರ ತಾತ್ಪರ್ಯ. ಅಭಿಭೂಜಿತ ಲಾಭಾದ್ದಿ ವಿಜುಗುಪ್ಸೇತ ಪಂಡಿತ, ಎಲ್ಲಿ ಅಂಥ ಮಾನ ಸನ್ಮಾನ ಇತ್ಯಾದಿಗಳಾಗ್ತವೆ ಆದ್ರಿಂದ ಅವನಿಗೆ ಆ ಸನ್ಯಾಸಿಗೆ ಜುಗುಪ್ಸೆ ಹೇಸಿಗೆ ಇರಬೇಕು. ವಸ್ತುತಃ ಗೃಹಸ್ಥರ ಕರ್ತವ್ಯ, ವಾನಪ್ರಸ್ಥರ ಕರ್ತವ್ಯ ಸನ್ಯಾಸಿಗಳನ್ನು ಕರೆಸಿ ಅವ್ರಿಗೆ ಭಿಕ್ಷೆ ಕೊಡಬೇಕಾದದ್ದಿದೆ, ಅಥವಾ ಅವ್ರು ಬಂದಾಗ ಗೌರವದಿಂದ ಭಿಕ್ಷೆ ಕೊಡಬೇಕಾದದ್ದಿದೆ. ಆದ್ರೆ ಇವನು ಅದನ್ನು ಬಯಸಬಾರದು ಅಂದ್ರೆ ಅಷ್ಟೇ ತಾತ್ಪರ್ಯ. ಬಂದಾಗ ಗೌರವಿಸಿ ಕೊಡಬೇಕಂತ ಅವ್ರ ಕರ್ತವ್ಯ. ಮುಂದೆ ಶುಕ್ತಾನ್ ನ್ಯಾಮ್ಲಾನಿ ತಿಕ್ತಾನಿ, ತೀರಾ ಬಿರುಸಾದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು. ಹೆಚ್ಚು ಹುಳಿ, ಹೆಚ್ಚು ಕಹಿಯಾದದ್ದು, ತುಂಬಾ ಒಗಚಾದಂತಹ ಪದಾರ್ಥಗಳನ್ನ, ಖಾರ, ಸಿಹಿ ಇತ್ಯಾದಿಗಳನ್ನು ಅವನು ಬಯಸಬಾರದು. ಅವನ ಭೋಜನ ಎಲ್ಲ ಕೇವಲ ಶರೀರ ಧಾರಣೆಗಾಗಿ ಮಾತ್ರ ಇರಬೇಕು ಅಂತ ಅದರ ತಾತ್ಪರ್ಯ. ಅದನ್ನು ಕೆಲವರು ಬದನೆಕಾಯಿ ಮೊದಲಾದವುಗಳನ್ನು ಸ್ವೀಕಾರ ಮಾಡಬಾರದು ಅಂತ ಅರ್ಥ ಬರೆದಿದ್ದಾರೆ, ಶುಕ್ತ ಅಂತ ಅನ್ನೋದಕ್ಕೆ. ಅದು ಹೇಗೆ ಹಾಗೆ ಅರ್ಥ ಬರೆದ್ರು ಗೊತ್ತಿಲ್ಲ, ಅಂತೂ ಅಲ್ಲಿದ್ದುದನ್ನು ಹೇಳಿದ್ದೇನೆ. ಅಸಂರೋಧೇನ ಭೂತಾನ ವೃತ್ತಿಂ ಲಿಪ್ಸೇತ ಮೋಕ್ಷವಿತ್, ತನ್ನಿಂದ ಬೇರೆ ಯಾವ ಜೀವಕ್ಕೂ ಕೂಡ, ಮನುಷ್ಯರಿಗೆ ಮಾತ್ರ ಅಲ್ಲ ಒಟ್ಟಾರೆ ಯಾವ ಜೀವಕ್ಕೂ ಕೂಡ ಎಂದು ಯಾವ ಧಕ್ಕೆಯೂ ಆಗಬಾರದು. ಅದರಂತೆ ತಾನು ಜೀವನ ನಡೆಸಬೇಕು ಅಂತ ಅದರ ಅಭಿಪ್ರಾಯ. ನಚ ಅನ್ಯಮನ್ನಂ ಲಿಪ್ಸೇತ ಭಿಕ್ಷಮಾನ ಕಥಂಚನ, ಭಿಕ್ಷಾನ್ನದ ಹೊರತಾಗಿ ಬೇರೆ ಯಾವುದನ್ನೂ ಅವನು ಬಯಸಬಾರದು. ತಾನು ಮಾಡುವ ಧರ್ಮ ಕಾರ್ಯವನ್ನು ಜಗತ್ತಿಗೆ ಬೆಳಕಿಗೆ ತರುವಂತೆ ಅವನ ಪ್ರಯತ್ನ ಇರಬಾರದು. ವಿವಿಕ್ತೆ ಚಾರಜಾಹ ಚರೇತ್, ರಜೋಗುಣ ತಮೋಗುಣ ಇತ್ಯಾದಿಗಳಿಗೆ ತನ್ನಲ್ಲಿ ಪ್ರವೇಶ ಕೊಡದೇನೆ ಏಕಾಂತದಲ್ಲಿ ಯಾವತ್ತೂ ಅವನು ಬದುಕಬೇಕು. ರಾತ್ರಿ ಎಲ್ಲಿ ತಂಗಬೇಕು? ಯಾವುದೊಂದು ಶೂನ್ಯವಾದಂತಹ ಗೃಹ, ಅರಣ್ಯ, ವೃಕ್ಷದ ಬುಡ, ನದಿಯ ತೀರ ಅಥವಾ ಪರ್ವತದ ಗುಹೆ ಇತ್ಯಾದಿಗಳನ್ನೇ ಅವನು ಬಯಸಬೇಕು. ಬೇರೆ ಎಲ್ಲಿಯೂ ಕೂಡ ಆತ ಹೋಗಬಾರದು. ಗ್ರಾಮೈಕ ರಾತ್ರಿಕೋ ಗ್ರೀಷ್ಮೆ ವರ್ಷಾ ಸ್ವೇಕತ್ರವಾ ವಸೇತ್, ಒಂದು ಪ್ರದೇಶದಲ್ಲಿ, ಒಂದು ಊರಿನಲ್ಲಿ ಒಂದು ರಾತ್ರಿ ಮಾತ್ರ ವಾಸ ಮಾಡಬೇಕು. ಆದರೆ ಮಳೆಗಾಲ ಇದ್ದಾಗ ಸತತ ಸಂಚಾರ ಕಷ್ಟ ಆದ್ದರಿಂದ ಒಂದೇ ಸ್ಥಳದಲ್ಲಿ ಅವನು ಉಳ್ಕೊಳ್ಬಹುದು. ಅದರಿಂದ ಅವನನ್ನು ಪರಿವ್ರಾಜಕ ಅಂತ ಕರೀತಾರೆ. ಸತತವಾಗಿ ಸಂಚಾರ ಮಾಡುವವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಪರಿವ್ರಾಜತೆ ಅಂದರೆ ಸುತ್ತಲೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲೋ ಕಡೆನೂ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಆತನನ್ನ
ಪರಿವ್ರಾಜಕ ಅಂತ ಹೀಗೆ ಹೇಳ್ತಾರೆ. ಅಧ್ವಾ ಸೂರ್ಯನ ನಿರ್ದಿಷ್ಟ ಅಂತ ಮುಂದಿನ ಶಬ್ದ. ಆಕಾಶದಲ್ಲಿ ಸೂರ್ಯ ಇರುವವರೆಗೂ ಸಂಚಾರ ಮಾಡಬೇಕು ಅಂತ ಅದರ ಅರ್ಥ. ಅಧ್ವಾ ಅಂದ್ರೆ ಮಾರ್ಗ. ಕೆಲವು ಕಡೆ ಬದ್ಧ್ವಾ ಸೂರ್ಯನ ನಿರ್ದಿಷ್ಟಂ ಅಂತ ಹೀಗಿದೆ. ಬದ್ಧ್ವಾ ಅಲ್ಲ, ಬುದ್ಧ್ವಾ ಅಂತ ತಿಳಿದು ಸೂರ್ಯನ ನಿರ್ದಿಷ್ಟಂ, ಸೂರ್ಯ ತೋರಿಸುವಂತಹ ಮಾರ್ಗದಲ್ಲಿ ಅವನು ಸಂಚಾರ ಮಾಡಬೇಕು ಅಂತ ಅದರ ಅರ್ಥ. ಕೀಟವಚ್ಚ ಚರೇನ್ ಮಹೀಂ ಅಂತ ಮುಂದಿನ ಪಾಠ. ಒಂದು ಕೀಟ, ಇರುವೆ ಮೊದಲಾದದ್ದು ನಿಧಾನವಾಗಿ ಸಂಚಾರ ಮಾಡ್ತಾ ಇರ್ತದೆ. ಅದರಂತೆ ಇವನು ಕೂಡ ಸತತವಾಗಿ ಸಂಚರಿಸ್ತಾ ಇರಬೇಕು. ಈ ಮುಂದೆ ದಯಾರ್ಥಂ ಚೈವ ಭೂತಾನಾಂ ಸಮೀಕ್ಷೆ ಪೃಥ್ವೀಂ ಚರೇತ್. ತಾನು ಹೆಜ್ಜೆ ಇಟ್ಟಾಗ ಯಾವ್ದಾದ್ರು ಕ್ರಿಮಿಕೀಟಗಳಿಗೆ ತೊಂದರೆ ಆಗ್ತದೇನೋ ಅನ್ನೋದನ್ನು ಕರುಣೆಯಿಂದ ಗಮನಿಸಿ ಅಲ್ಲಿ ಕಾಲಿಡಬೇಕು. ಸಂಚಯಾಂಶ ನಕುರ್ವೀತ ಸ್ನೇಹವಾಸಂಚ ವರ್ಜಯೇತ್. ಯಾವತ್ತು ಸಂಗ್ರಹ, ಧನ ಸಂಗ್ರಹ, ಆಸ್ತಿ ಸಂಗ್ರಹ ಇತ್ಯಾದಿಗಳನ್ನ ಮಾಡಬಾರದು. ಇನ್ನೊಬ್ಬರ ಜೊತೆಗೆ ಸ್ನೇಹವನ್ನು ಕೂಡ, ಗುಂಪಿನ ಜೊತೆಗೆ ಬೇರೆಯವ್ರ ಜೊತೆಗೆ ಸ್ನೇಹವನ್ನು ಕೂಡ ಮಾಡಬಾರದು ಅಂತ ಅದರ ಅರ್ಥ. ಇವಿಷ್ಟನ್ನೆಲ್ಲ ಅನುವಾದ ಮಾಡುವಾಗ ಕೆಲವು ಕಡೆ ಕೀಟವಚ್ಚ ಚರೇನ್ ಮಹೀಂ ಅಂತ ಏನಿದೆಯಲ್ಲ, ಕೀಟದಂತೆ ಹುಳುವಿನಂತೆ ನಿಧಾನವಾಗಿ ಸಂಚಾರ ಮಾಡಬೇಕು ಅಂತ ಒಂದು ಕಡೆ ಅನುವಾದ ಇದೆ. ಇನ್ನು ಕೆಲವು ಕಡೆ ಆ ಅನುವಾದ ಕಾಣಿಸುವುದೇ ಇಲ್ಲ. ಕಾಲಿಟ್ಟಲ್ಲಿ ಕ್ರಿಮಿಕೀಟಗಳ ಸಂಹಾರ ಎಲ್ಲಿ ಆಗೋದಿಲ್ವೋ ಅಲ್ಲಿ ಆತ ಸಂಚಾರ ಮಾಡಬೇಕು ಅಂತ ಅಷ್ಟು ಮಾತ್ರ ಅರ್ಥ ಬರೆದಿದ್ದಾರೆ. ವಸ್ತುತಃ ಹುಳುವಿನಂತೆ ನಿಧಾನವಾಗಿ ಸಂಚಾರ ಮಾಡಬೇಕು ಅಂತ ಏನರ್ಥ? ಗಚ್ಚತ್ ಪಿಪೀಲಿಕಾಯಾದಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ ಅಂತ ಒಂದು ಸುಭಾಷಿತ ಇದೆ. ಒಂದು ಸಣ್ಣ ಇರುವೆ ಆದರೂ ಕೂಡ ಸತತವಾಗಿ ಸಂಚಾರ ಮಾಡ್ತಾ ಇದ್ರೆ ಯೋಜನಾನಾಂ ಶತಾನ್ಯಪಿ, 100 ಯೋಜನೆಗಳನ್ನ ಕ್ರಮವಾಗಿ ಸವಿಸಿ ಮುಗಿಸ್ತದೆ, ಅದು ಸಾಗಿ ಮುಗಿಸ್ತದೆ. ಆದರೆ ಅಗಚ್ಚನ್ ವೈನತೇಯೋಪಿ, ಗರುಡನೇ ಆದರೂ ಕೂಡ, ಗರುಡನಂತೆ ಮಹಾಶಕ್ತಿ ಉಳ್ಳವನೇ ಆದರೂ ಕೂಡ ಹೋಗದೇನೆ ಇದ್ರೆ ಅಲ್ಲೇ ನಿಂತು ಬಿಡ್ತಾನೆ. ಅವನು ಎಲ್ಲೂ ಹೋಗೋದೇ ಇಲ್ಲ, ಅದೇ ಜಾಗದಲ್ಲಿ ನಿಂತಿರ್ತಾನೆ. ಶಕ್ತಿ ಬೇಕಾದಷ್ಟು ಇರಬಹುದು, ಆದರೆ ಪ್ರಯತ್ನಶೀಲತೆ ಇಲ್ಲದೆ ಹೋದ್ರೆ ಅವನು ಮುಂದೆ ಎಲ್ಲಿಯೂ ಹೋಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಸನ್ಯಾಸಿಯಾದವನು ಒಂದು ಹುಳುವಿನಂತೆ, ಹುಳ ತಾನು ಸಣ್ಣದು ಅಂತ ಆಲೋಚನೆ ಮಾಡದೆ ತನ್ನ ಶಕ್ತಿಗಷ್ಟು ಸಾಧ್ಯ ಇದೆಯೋ ಅಷ್ಟು ಸಂಚಾರ ಮಾಡ್ತಾನೆ ಇರ್ತದೆ. ಅದರಂತೆ ಸನ್ಯಾಸಿಯು ಕೂಡ ನಿರಂತರವಾದ ಸಂಚಾರವನ್ನು ಮಾಡ್ತಾ ಇರಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ತಾನು ಸಂಚಾರ ಮಾಡುವ ಜಾಗದಲ್ಲಿ ಕ್ರಿಮಿಕೀಟಗಳು ಇವೆಯೋ ಇಲ್ಲವೋ ಅಂತ ನೋಡಬೇಕು ಅಂತ ಇದೆಯಲ್ಲ, ಇದು ಭಾಗವತದಲ್ಲೂ ಕೂಡ ಕಂಡು ಬರ್ತದೆ. ದೃಷ್ಟಿಪೂತಂ ನೆಸೇತ್ ಪಾದಂ ಅಂತ. ಪಾದವನ್ನು ಇಡುವಾಗ ತನ್ನ ಕಣ್ಣಿಂದ ನೋಡಿ ಆ ನೆಲ ಸ್ವಚ್ಛವಾಗಿದೆಯೋ ಇಲ್ಲೋ ಅನ್ನೋದನ್ನ ಗಮನಿಸಿ ಹೆಜ್ಜೆ ಇಡಬೇಕು ಅಂತ ಅದರ ತಾತ್ಪರ್ಯ ಇದೆ. ಹೀಗೆ ಆ ಮುನಿಯ ವೃತ್ತಿ ಇರಬೇಕು ಅಂತ ಅದರ ಅಭಿಪ್ರಾಯ. ಹೀಗೆ ಈ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಇದರ ಮುಂದಿನ ಭಾಗವನ್ನ ನಾಳೆ ದಿವಸ ನೋಡೋಣ.